ಎಲ್ರಿಗೂ ನಮಸ್ಕಾರ. ಸೊ ಶ್ರೀ ಗುರು KN ಎಜುಕೇಷನಲ್ ಅಕಾಡೆಮಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಾವು ಇದುವರೆಗೂ ಎಲೆಕ್ಟ್ರಿಸಿಟಿ ಟಾಪಿಕ್ ಬಗ್ಗೆ ನೀಟಾಗಿ ತಿಳ್ಕೊಂಡಿದ್ದೀವಿ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸತಿ ಹೋಗಿ ವಿಡಿಯೋಗಳನ್ನ ನೋಡಿ. ಅದರಲ್ಲಿ ನಿಮಗೆ ಎಲೆಕ್ಟ್ರಿಸಿಟಿ ಟಾಪಿಕ್ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದೀನಿ. ಸೊ ಒಂದ್ಸತಿ ಹೋಗಿ ವಿಡಿಯೋನ ನೋಡಿ. ಸೊ ಇವತ್ತು ನಾನು ನಿಮಗೆ ಕ್ವಶನ್ ಯಾವ ಥರ ಕೇಳ್ತಾರೆ ಈ ಎಲೆಕ್ಟ್ರಿಸಿಟಿ ಟಾಪಿಕಲ್ಲಿ, ನೀವು ಯಾವ ಥರ ಆನ್ಸರ್ ಬರೀಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದು. ಸೊ ಫೋಕಸ್ ಮಾಡಿ ಮಿಸ್ ಮಾಡ್ದಂಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಅದಕ್ಕೂ ಮುಂಚೆ ಇದ್ರದ್ದು ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನೋಡೋಣ. ಸೊ ಬ್ಲೂ ಪ್ರಿಂಟಲ್ಲಿ ನೀವು ನೋಡಿದ ತಕ್ಷಣ ಗೊತ್ತಾಗತ್ತೆ ಈ ಟಾಪಿಕ್ಕಿಂದ ಅಂದರೆ ಎಲೆಕ್ಟ್ರಿಸಿಟಿ ಟಾಪಿಕ್ಕಿಂದ ನಿಮಗೆ 1 ಮಾರ್ಕ್ದು 2 ಕ್ವಶನ್ಸ್ ಬರುತ್ತೆ. ಓಕೆ, ಸೊ 1 ಮಾರ್ಕ್ದು 2 ಕ್ವಶನ್ ಬರುತ್ತೆ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಆಯಿತು? ಹಾಗಾದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಸಿಕ್ಬಿಡ್ತು. ಇಲ್ಲೇ 2 ಮಾರ್ಕ್ಸ್ ಸಿಕ್ತು. ಓಕೆ, ಅದಾದ್ಮೇಲೆ ನಿಮಗೆ 2 ಮಾರ್ಕ್ಸಲ್ಲಿ ನಿಮಗೆ 1 ಕ್ವಶನ್ನು ಈ ಟಾಪಿಕ್ಕಿಂದ ಬರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇದಲ್ಲದೆ ಇಲ್ಲಿಂದ ನಾರ್ಮಲ್ ಆಗಿ ಒಂದು ಪ್ರಾಬ್ಲಮ್ ಅಥವಾ ನಿಮ್ದು ಸರ್ಕ್ಯೂಟ್ ಡಯಾಗ್ರಾಮ್ನ ಸಾಲ್ವ್ ಮಾಡೋದು ಒಂದು ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. ಆ ಕ್ವಶನ್ನು 4 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ಈ ಟಾಪಿಕಲ್ಲಿ ಹಾಗೇನೆ 4 ಮಾರ್ಕ್ದು 1 ಕ್ವಶನ್ ಬರುತ್ತೆ. ಹಾಗಾದ್ರೆ ನಿಮಗೆ 4 ಮಾರ್ಕ್ಸ್ ಸಿಗತ್ತೆ. ಸೊ ಒಟ್ಟು ಎಷ್ಟಾಯ್ತು? ಹಾಗಾದ್ರೆ ನಿಮ್ಗೆ ಈ ಸಬ್ಜೆಕ್ಟ್ ಇಂದ ನಿಮ್ಗೆ ಒಟ್ಟು ಟೋಟಲ್ ಆಗಿ 8 ಮಾರ್ಕ್ಸ್ಗೆ ನಿಮ್ಗೆ ಮೇನ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಓಕೆ, ಸೊ 8 ಮಾರ್ಕ್ಸ್ಗೆ ನಿಮ್ಗೆ ಮೇನ್ ಎಕ್ಸಾಮಿನೇಷನ್ ಬರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಕು, ನೀವು ಇದನ್ನ ಬಿಡೋ ಹಾಗೆ ಇಲ್ಲ. ಇದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ನೀಟಾಗಿ ಅರ್ಥ ಮಾಡಿಸಿ ನಿಮ್ಗೆ ಹೇಳ್ಕೊಡ್ತೀನಿ. ಈ 8 ಮಾರ್ಕ್ ಕ್ವಶನ್ಸ್ ನಿಮ್ಗೆ 8 ಮಾರ್ಕ್ಸ್ ಸಿಗ್ತಿದೆಯಲ್ಲ, ಇದು ಯಾವ ತರ ಕೇಳ್ತಾರೆ, ನೀವು ಅದಕ್ಕೆ ಯಾವ್ಯಾವ ತರ ಆನ್ಸರ್ ಬರೀಬೇಕು, ಹಾಗೆ ಕೆಲವ್ದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದೆ, ಬಂದೇ ಬರುತ್ತೆ ಅನ್ನೋ ತರ ಕ್ವಶನ್ ಕೂಡ ಇದೆ. ಅದನ್ನು ಕೂಡ ಫೋಕಸ್ ಮಾಡಿ ಇವತ್ತು ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ಸೊ ಮಿಸ್ ಮಾಡದೆ ಇದನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಫಸ್ಟ್ ಇದರಲ್ಲಿ ಏನೇನು ಇಂಪಾರ್ಟೆಂಟು, ನೀವು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನೋಡೋಣ. ಸೊ ನೀವು ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂದರೆ ಫಸ್ಟು ನಿಮಗೆ ತುಂಬ ಮೋಸ್ಟ್ ಫೋಕಸ್ ಮಾಡಬೇಕಾಗಿರೋದು ನಿಮಗೆ SI ಯೂನಿಟ್ಸ್. ಸೊ ಪ್ರತಿಯೊಂದಕ್ಕೂ ನಿಮಗೆ SI ಯೂನಿಟ್ ಇದೆ. ಕರೆಂಟ್ ಆಗಲಿ, ವೋಲ್ಟೇಜ್ ಆಗಲಿ, ರೆಸಿಸ್ಟೆನ್ಸ್ ಆಗಲಿ, ಪವರ್ ಆಗಲಿ, ಪ್ರತಿಯೊಂದಕ್ಕೂ ನಿಮಗೆ SI ಯೂನಿಟ್ಸ್ ಇದೆ. ಸೊ ಆ SI ಯೂನಿಟ್ ಮೇಲೆ ನೀವು ಫೋಕಸ್ ಮಾಡಬೇಕು. ಈ SI ಯೂನಿಟ್ಸ್ ಬಗ್ಗೆ ನಿಮಗೆ ಈದರ್ 1 ಮಾರ್ಕ್ ಕ್ವಶನ್ ಅಲ್ಲಿ ಶಾರ್ಟ್ ಆನ್ಸರ್ ಆಗಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಈ SI ಯೂನಿಟ್ಸ್ ಬಗ್ಗೆ ನಿಮಗೆ ಕೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ನೀವು ಯಾವ್ದು ಓದ್ಬೇಕಪ್ಪ ಅಂದ್ರೆ, ಅದಾದ್ಮೇಲೆ ನಿಮಗೆ ಈ ಚಾಪ್ಟರ್ ಇಂದ 2 ಇಂಪಾರ್ಟೆಂಟ್ ಲಾಸ್ ಇದೆ. ಓಕೆ, ಸೊ 2 ಇಂಪಾರ್ಟೆಂಟ್ ಲಾಸ್ ಯಾವ್ದ್ಯಾವ್ದಪ್ಪ ಅಂದ್ರೆ ಹೋಮ್ಸ್ ಲಾ ಮತ್ತೆ ಜೌಲ್ಸ್ ಲಾ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಹೋಮ್ಸ್ ಲಾ ಕರೆಂಟ್ ಮತ್ತೆ ರಿಲೇಷನ್ ಕೊಡುತ್ತೆ. ಸೊ ಹೋಮ್ಸ್ ಲಾ ನಿಮ್ಗೆ ಇಂಪಾರ್ಟೆಂಟ್. ಸೊ ಹೋಮ್ಸ್ ಲಾ ಕರೆಂಟ್ ಮತ್ತೆ ವೋಲ್ಟೇಜ್ಗೆ ರಿಲೇಷನ್ ಕೊಡುತ್ತೆ. ಮತ್ತೆ ಜೌಲ್ಸ್ ಲಾ ಸೊ ಹೀಟಿಂಗ್ ಎಫೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ಈ ಲಾಗಳು ಜನರಲ್ ಆಗಿ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ನಿಮ್ಗೆ ಕೇಳ್ತಾರೆ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ಬೇಕಪ್ಪ ಅಂದ್ರೆ, ಅದಾದ್ಮೇಲೆ ನಾವು ರೆಸಿಸ್ಟರ್ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ವಿ ಅಲ್ಲ, ಆ ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬಗ್ಗೆ ನೀವು ಡೀಟೇಲ್ ಆಗಿ ನೋಡ್ಕೊಬೇಕು. ಈ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಮೇಲೇನೆ ನಿಮ್ಗೆ ನ್ಯೂಮರಿಕಲ್ಸ್ ಕೂಡ ಬರುತ್ತೆ. ಓಕೆ, ಸೊ ಪ್ಯಾರಲಲ್ ಆಗಿ ರೆಸಿಸ್ಟರ್ಸ್ ಕನೆಕ್ಟ್ ಮಾಡಿ, ಸೀರೀಸ್ ಆಗಿ ರೆಸಿಸ್ಟರ್ ಕನೆಕ್ಟ್ ಮಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಕೂಡ ಕೇಳ್ತಾರೆ. ಸೊ ಅದಕ್ಕೆ ನೀವು ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಬಗ್ಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ಅದಾದ್ಮೇಲೆ ಮೆಷರಿಂಗ್ ಡಿವೈಸಸ್ ಬಗ್ಗೆ ಕೂಡ ನಿಮ್ಗೆ ಐಡಿಯಾ ಇರಬೇಕು. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಅಥವಾ 1 ಮಾರ್ಕ್ ಕ್ವಶನ್ ಅಲ್ಲಿ ನಿಮ್ಗೆ ಬರುತ್ತೆ. ಸೊ ಮೆಷರಿಂಗ್ ಡಿವೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. 2 ಮೇನ್ ಮೆಷರಿಂಗ್ ಡಿವೈಸ್ ಇದೆ ನಮ್ಮ ಹತ್ರ. ಸೊ ಯಾವ್ದು ವೋಲ್ಟ್ ಮೀಟರ್ ಮತ್ತೆ ಆಮ್ ಮೀಟರ್. ಓಕೆ, ಸೊ ಆಮ್ ಮೀಟರ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕರೆಂಟ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮತ್ತೆ ವೋಲ್ಟ್ ಮೀಟರ್ ವೋಲ್ಟೇಜ್ ಮೆಷರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಆ 2 ಡಿವೈಸಸ್ ಮತ್ತೆ ಅದನ್ನ ಹೇಗೆ ಕನೆಕ್ಟ್ ಮಾಡ್ತೀವಿ ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೊಂಡಿರ್ಬೇಕು. ಓಕೆ, ಸೊ ನೀವು ಮರಿಬಾರದು, ಆಮ್ ಮೀಟರ್ ಅಂದ್ರೆ ಕರೆಂಟ್ ಮೆಷರ್ ಮಾಡೋ ಡಿವೈಸು ಯಾವಾಗಲೂ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡ್ತೀವಿ. ಓಕೆ, ಹಾಗೆ ವೋಲ್ಟ್ ಮೀಟರು ವೋಲ್ಟೇಜ್ ಮೆಷರ್ ಮಾಡೋದನ್ನ ಯಾವಾಗಲೂ ಪ್ಯಾರಲಲ್ಲಿ ಕನೆಕ್ಷನ್ ಮಾಡ್ತೀವಿ. ಇದನ್ನ ನಿಮಗೆ ಕ್ವಶನ್ ಆಗಿ 1 ಮಾರ್ಕ್ ಕ್ವಶನ್ ಅಲ್ಲಿ ಕೇಳ್ಬೋದು, ಸೀರೀಸ್ ಕನೆಕ್ಷನ್ನ ಅಥವಾ ಪ್ಯಾರಲಲ್ ಕನೆಕ್ಷನ್ನ ಅಂತ.
ಓಕೆ, ಸೊ ಅದಾದ್ಮೇಲೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಅಂದ್ರೆ ಅದು ಬಂದು ಸಿಂಬಲ್ಸ್. ಓಕೆ, ಸೊ ಎಲೆಕ್ಟ್ರಿಕಲ್ ಸಿಂಬಲ್ಸ್ ನಾವು ಆಲ್ರೆಡಿ ಮಾಡಿದೀವಿ. ಒಂದ್ಸತಿ ನಿಮ್ಗೆ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸತಿ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟು. ಆ ಸಿಂಬಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಓಕೆ, 1 ಮಾರ್ಕ್ ಕ್ವಶನ್ ಅಲ್ಲಿ ನಿಮ್ಗೆ ಆ ಸಿಂಬಲ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ. ಸೊ ಸಿಂಬಲ್ಸ್ ನಿಮ್ಗೆ ಇಂಪಾರ್ಟೆಂಟು, ಹೋಗಿ ಅದನ್ನ ಒಂದ್ಸತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ಸೊ ಅದಾದ್ಮೇಲೆ ಆಬ್ವಿಯಸ್ಲಿ ಡಯಾಗ್ರಾಮ್ಸ್ ಕೂಡ ಮತ್ತೆ ಅದ್ರ ಜೊತೆಗಿರೋ ಫಾರ್ಮುಲಾಸ್ನು ನೀವು ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ಫಾರ್ಮುಲಾಸು ಫೋಕಸ್ ಮಾಡಲೇಬೇಕು, ಯಾಕಂದ್ರೆ ಅಗೈನ್ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಆಗತ್ತೆ. ಅದಲ್ಲದೆ ನಿಮಗೆ ಫಾರ್ಮುಲಾ ನಾರ್ಮಲಿ ಎಲ್ಲೇ ನೀವು ಡೆಫಿನೇಷನ್ಸು ಅಥವಾ ಸೆಂಟೆನ್ಸಸ್ ಅಂತ ಬರಿತಾ ಹೋದಾಗ ಅಲ್ಲಿ ಫಾರ್ಮುಲಾನ ರೆಪ್ರೆಸೆಂಟ್ ಮಾಡಲೇಬೇಕು. ಓಕೆ, ಸೊ ಫಾರ್ಮುಲಾ ಬಗ್ಗೆ ಫೋಕಸ್ ಮಾಡಿ. ಇದಾದ ನಂತರ ನಿಮ್ಗೆ ಒಂದು ಇಂಪಾರ್ಟೆಂಟ್ ಯಾವುದು ಅಂದರೆ ಎಲೆಕ್ಟ್ರಿಕಲ್ ಬಲ್ಬ್ ಬಗ್ಗೆನೂ ಕೂಡ ಫೋಕಸ್ ಮಾಡಬೇಕು. ಓಕೆ, ಸೊ ಎಲೆಕ್ಟ್ರಿಕಲ್ ಬಲ್ಬ್ ಬಗ್ಗೆ ಫೋಕಸ್ ಮಾಡಬೇಕು. ಇದರಿಂದ ಕೂಡ ನಿಮಗೆ ನ್ಯೂಮರಿಕಲ್ಸ್ ಬರೆಯೋ ಸಾಧ್ಯತೆ ಇರುತ್ತೆ. ಪವರ್ ಬಗ್ಗೆ ಆಗಲಿ ಆ ಥರ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಕೂಡ ನೀವು ಫೋಕಸ್ ಮಾಡಬೇಕು. ಸೊ ಆಬ್ವಿಯಸ್ಲಿ ಡೆಫಿನೇಷನ್ಸು ತುಂಬ ಇಂಪಾರ್ಟೆಂಟು. ಯಾವುದೇ ಸಬ್ಜೆಕ್ಟ್ ಆಗಿರಲಿ ಡೆಫಿನೇಷನ್ಸು ನಿಮಗೆ ಗೊತ್ತಿರಲೇಬೇಕು. ಸೊ ಎಲ್ಲ ಡೆಫಿನೇಷನ್ಸ್ನು ಕೂಡ ನಿಮಗೆ ನೀಟಾಗಿ ಗೊತ್ತಿರಬೇಕು. ಓಕೆ, ಸೊ ಆ ಡೆಫಿನೇಷನ್ಸ್ ನೀವು ಓದ್ಕೊಂಡಿರಬೇಕು. ಇದಾದ ನಂತರ ಆಬ್ವಿಯಸ್ಲಿ ಕೊನೆಯದಾಗಿ ನ್ಯೂಮರಿಕಲ್ಸ್. ಓಕೆ, ಸೊ ನ್ಯೂಮರಿಕಲ್ಸು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ನಿಮಗೆ ನಾರ್ಮಲ್ ಆಗಿ ನ್ಯೂಮರಿಕಲ್ ಬಗ್ಗೆನೇ ಕೇಳೋದು. ಓಕೆ, ಸೊ ಅದಕ್ಕೋಸ್ಕರ ನೀವು ನ್ಯೂಮರಿಕಲ್ಸ್ ಬಗ್ಗೆ ಫೋಕಸ್ ಮಾಡಲೇಬೇಕು. ನಾನು ಕೂಡ ನಿಮಗೆ ಆದಷ್ಟು ನಿಮಗೆ ಡೌಟ್ ಬರದೇ ಇರೋ ರೀತಿ ಅಥವಾ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗೋ ಥರ ನಿಮಗೆ ನ್ಯೂಮರಿಕಲ್ಸ್ ನಾನು ಕೂಡ ಮಾಡಿಸ್ತೀನಿ. ಸೊ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ಇದನ್ನ ವಿಡಿಯೋನ ನೋಡಿ. ಓಕೆ, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಬಂದು ಸಿಂಬಲ್ಸು. ಒಟ್ಟು 11 ಸಿಂಬಲ್ ಇದೆ. ಸೊ ಟೋಟಲ್ 11 ಸಿಂಬಲ್ ಇದೆ. ಈ 11 ಸಿಂಬಲ್ನು ಕೂಡ ನೀವು ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಎಕ್ಸಾಮಿಗೆ ಹೋಗಬೇಕು. ಓಕೆ, ಸೊ ಸಿಂಬಲ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ, ಸೊ ಒಂದು ನಿಮಗೆ ಸಿಂಬಲ್ದು ನೇಮ್ ಕೊಟ್ಟು ಆ ಸಿಂಬಲ್ನ ನಿಮಗೆ ಬರೆಯೋದಕ್ಕೆ ಕೊಡ್ತಾರೆ, ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಅಥವಾ ಅವರೇ ಸರ್ಕ್ಯೂಟ್ ಡಯಾಗ್ರಾಮ್ನ ಕೊಟ್ಟು ಇದು ಯಾವ ಸಿಂಬಲ್ ಅಂತ ಕೂಡ ಕೇಳೋ ವೇ ಇದೆ. ಓಕೆ, ಅದು ಡಯಾಗ್ರಾಮ್ನ ಸರ್ಕ್ಯೂಟ್ ಡಯಾಗ್ರಾಮ್ನ ಕೊಟ್ಟು ಇದು ಯಾವ ಸಿಂಬಲ್ ಅಂತ ಕೂಡ ನಿಮಗೆ ಕ್ವಶನ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಾನು ಎರಡು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ತಗೊಂಡಿದ್ದೀನಿ. 2 ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಯಾವುದು ಅಂದರೆ, ಒಂದು ವೈರ್ ಜಾಯಿಂಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ರೈಟ್ ದಿ ಸಿಂಬಲ್ಸ್ ಫಾರ್ ದಿ ಫಾಲೋಯಿಂಗ್ ಟರ್ಮ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ನಿಮಗೆ ಕ್ವಶನ್ಸ್ ಇದೆ. ಓಕೆ, ಸೊ ಜನರಲ್ ಆಗಿ 2 ಮಾರ್ಕ್ಸಿಗಾದ್ರೆ ಇದು 2 ಮಾರ್ಕ್ ಕ್ವಶನ್ಸ್. 2 ಮಾರ್ಕ್ಸಿಗಾದ್ರೆ 2 ಸಿಂಬಲ್ನ ನಿಮಗೆ ಬರೆಯೋದಕ್ಕೆ ಕೇಳಿರ್ತಾರೆ. ಸೊ ಈ ಕ್ವಶನ್ ಅಲ್ಲಿ ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಫಸ್ಟ್ ವೈರ್ ಜಾಯಿಂಟ್ನ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಇದು ತುಂಬಾ ಈಸಿ, ನಿಮಗೆ ಗೊತ್ತಿರುತ್ತೆ. ಟಿ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಟಿ ಅಂತ ನೆನ್ಪಿಟ್ಕೊಂಡು ಜಾಯಿಂಟ್ ಅಲ್ಲಿ ಒಂದು ಡಾಟ್ ಇರಬೇಕಷ್ಟೇ, ವೈರ್ ಜಾಯಿಂಟ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆ, ಟಿ ಯಾವ ವೇಲಿದ್ರೂ ಪ್ರಾಬ್ಲಮ್ ಇಲ್ಲ, ಒಟ್ನಲ್ಲಿ ಟಿ ಇರಬೇಕಷ್ಟೇ. ಸೊ ಸೆಕೆಂಡ್ ಒನ್ ಇಲ್ಲಿ ಕೇಳಿದರೆ ಎಲೆಕ್ಟ್ರಿಕ್ ಬಲ್ಬ್ ಕೇಳಿದರೆ. ಸೊ ಎಲೆಕ್ಟ್ರಿಕ್ ಬಲ್ಬ್ ಯಾವ ತರ ಇರುತ್ತೆ, ಉಲ್ಟಾ ಡಬ್ಲ್ಯೂ ತರ ಇರುತ್ತೆ ಅಲ್ವಾ. ಸೊ ಉಲ್ಟಾ ಡಬ್ಲ್ಯೂ ಬರೆದ್ಬಿಟ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ಬಲ್ಬ್ ಮುಗ್ದೋಯ್ತು. ನೋಡಿ ಎಷ್ಟು ಈಸಿ ಇದೆ. ಸಿಂಬಲ್ಸ್ನ ಒಂದು ಸತಿ ನೀವು ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ನೋಡ್ಕೊಂಡು ಹೋಗ್ಬಿಟ್ರೆ, ನಮ್ಮ ವಿಡಿಯೋನು ಒಂದ್ಸತಿ ನೋಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಸಿಂಬಲ್ಸ್ ತುಂಬಾ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಸಿಂಬಲ್ ರೆಪ್ರೆಸೆಂಟೇಷನ್ ನೋಡಿ ಎಷ್ಟು ಈಸಿ ಇದೆ ಅಂತ. ಓಕೆ, ಸೊ ಹಾಗೆ ಇನ್ನೊಂದು ತುಂಬಾ ಸತಿ ರಿಪೀಟ್ ಆಗಿದೆ, ಸಪ್ಲಿಮೆಂಟರಿ ಎಲ್ಲ ರಿಪೀಟ್ ಆಗಿದೆ. ಸೊ ಅದು ಅಗೈನ್ ರೈಟ್ ದಿ ಸಿಂಬಲ್ಸ್ ಫಾರ್ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಸೊ ಇದರಲ್ಲಿ ನಿಮಗೆ ರಿಯೋಸ್ಟಾಟ್ ಬಗ್ಗೆ ಕೇಳಿದ್ದಾರೆ. ಓಕೆ, ಸೊ ರಿಯೋಸ್ಟಾಟ್ ಯಾವ ತರ ಇರುತ್ತೆ, ಫಸ್ಟ್ ರಿಯೋಸ್ಟಾಟ್ ಬರಿಬೇಕು ಅಂದ್ರೆ ನೀವು ಒಂದು ರೆಸಿಸ್ಟರ್ ಬರಿಬೇಕು. ಓಕೆ, ಇದು ರೆಸಿಸ್ಟರ್ ಸಿಂಬಲ್ ಮರಿಬೇಡಿ, ಜಿಗ್ಜಾಕ್ ಇದ್ರೆ ರೆಸಿಸ್ಟರ್ ಸಿಂಬಲ್ ಮಾಡಿ. ಇದರಲ್ಲಿ 2 ತರ ಇದೆ. ಓಕೆ, ಸೊ ಒಂದು ಈ ತರ ಆರೋ ಮಾರ್ಕ್ ಹಾಕ್ಬೋದು ನೀವು ರೆಸಿಸ್ಟರ್ ಸಿಂಬಲ್ ಬರೆದು, ಇದು ಕೂಡ ರಿಯೋಸ್ಟಾಟೆ. ಹಾಗೆ ಈ ತರ ಅಥವಾ ಒಂದು ಮೇಲಿಂದ ಒಂದು ಆರೋ ಮಾರ್ಕ್ ಬಂದು ಜಾಯಿನ್ ಆದ್ರೂ ಕೂಡ ರಿಯೋಸ್ಟಾಟ್ ಸಿಂಬಲ್ಲೇ. ಓಕೆ, ಸೊ ಈ ತರ ಮಧ್ಯೆ ಆರೋ ಮಾರ್ಕ್ ಕ್ರಾಸ್ ಆಗ್ತಿದ್ರು ಅಥವಾ ಆರೋ ಮಾರ್ಕ್ ಬಂದು ಜಾಯಿನ್ ಆಗ್ತಿದ್ರು, 2 ಸಿಂಬಲ್ ರಿಯೋಸ್ಟಾಟೆ. ಓಕೆ, ಸೊ 2ಕ್ಕೂ ನೀವು ರೆಸಿಸ್ಟರ್ ಸಿಂಬಲ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಜಿಗ್ಜಾಕ್ ಲೈನ್ಸ್, ಅದಾದ್ಮೇಲೆ ಫಾಲೋಡ್ ಬೈ ಆರೋ ಮಾರ್ಕ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ವೈರ್ ಕ್ರಾಸಿಂಗ್
ಸೇಮ್ ವೈರ್ ಜಾಯಿಂಟೇನೆ ಬಟ್ ವಿತೌಟ್ ಎನಿ ಜಾಯಿನಿಂಗ್. 2 ವೈರ್ ಕ್ರಾಸ್ ಆಗ್ತಿದೆ ಬಟ್ ಯಾವುದೇ ರೀತಿ ಜಾಯಿನ್ ಇರಲ್ಲ. ಇದು ನಿಮಗೆ ನೆನಪಿರಬೇಕು. ಸೊ ಒಂದು ವೈರು ಸ್ಟ್ರೇಟ್ ಆಗಿ ಹೋಗುತ್ತೆ, ಇನ್ನೊಂದು ವೈರ್ ಏನಾಗತ್ತೆ, ಇನ್ನೊಂದು ವೈರ್ ಬಂದು ಬಟ್ ಯಾವುದೇ ರೀತಿ ಜಾಯಿನ್ ಆಗಲ್ಲ. ಜಾಯಿನ್ ಆಗಿಲ್ಲ ಅಂತ ತೋರಿಸೋದಕ್ಕೆ ಈ ತರ ಒಂದು ಜಂಪ್ ತೋರಿಸ್ಬೇಕು. ಓಕೆ, ಸೊ ಈ ಜಂಪ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಯಾವುದೇ ವೈರ್ ಜಾಯಿಂಟ್ ಆಗಿಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಇದಲ್ಲದೆ ಇನ್ನೂ ಟೋಟಲ್ 11 ಸಿಂಬಲ್ ಇದೆ. 11 ಸಿಂಬಲ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ 2 ಮಾರ್ಕ್ಸ್ ಅಲ್ಲಾಗಲಿ ಅಥವಾ 1 ಮಾರ್ಕ್ಸ್ ಅಲ್ಲಾಗಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ನಿಮಗೆ ಸಿಂಬಲ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಇದಾದ್ಮೇಲೆ ನಿಮಗೆ ಇದರಲ್ಲಿ ಇರೋದು 2 ಇಂಪಾರ್ಟೆಂಟ್ ಲಾಸ್ ಇದೆ. ಸೊ ಇರೋದೇ 2. ಸೊ ಅದನ್ನ ಕ್ಲೀನಾಗಿ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂತ ಇವಾಗ ಒಂದ್ಸತಿ ನೋಡೋಣ. ಓಕೆ, ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2022 ಕ್ವಶನ್ ಪೇಪರ್ ಇಂದ ತಗೊಂಡಿರೋದು. ನೀವು ನೋಡ್ಬೋದು ಸ್ಟೇಟ್ ಹೋಮ್ಸ್ ಲಾ. ಸೊ ನಾರ್ಮಲ್ ಆಗಿ ಇಷ್ಟೇ ಮಾತ್ರ ಕೇಳಿದ್ರೆ ನಿಮಗೆ 2 ಮಾರ್ಕ್ ಕ್ವಶನ್ನು. ಸೊ ಸ್ಟೇಟ್ ಹೋಮ್ಸ್ ಲಾ ಅಂತ ಕೇಳಿದ್ರೆ ಸೊ ಹೋಮ್ಸ್ ಲಾ ಸ್ಟೇಟ್ಮೆಂಟ್ ಬರಿಬೇಕು. ಸೊ ಮರಿಬಾರ್ದು. ಹೋಮ್ಸ್ ಲಾ ಸ್ಟೇಟ್ಮೆಂಟ್ ಏನು, ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಓಕೆ, ಸೊ ನೀವು ಕರೆಕ್ಟಾಗಿ ಹೇಳಬೇಕು ಅಂದ್ರೆ ದ ವೋಲ್ಟೇಜ್ ಮೆಜರ್ಡ್ ಅಕ್ರಾಸ್ ಅ given conductor is directly proportional to the current flowing through it. Okay, so ಅಥವಾ ಸೊ ಪ್ರಪೋರ್ಷನಾಲಿಟಿ ಸಿಂಬಲ್ ರಿಮೂವ್ ಮಾಡಿದ್ರೆ ರೆಸಿಸ್ಟೆನ್ಸ್ ಬರುತ್ತೆ. ವಿ ವಿಲ್ ಬಿ ಈಕ್ವಲ್ ಟು ಆರ್ ಐ. ಪ್ರತಿ ಸಲ ನೀವು ಯಾವುದೇ ಲಾ ಬರೆದ್ರು ಅದರದ್ದು ಮ್ಯಾಥಮ್ಯಾಟಿಕಲ್ ರೆಪ್ರೆಸೆಂಟೇಷನ್ ಅಂದ್ರೆ ಈಕ್ವೇಶನ್ ನ ಕೂಡ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಬರೀ ಹೋಮ್ಸ್ ಲಾ ಮಾತ್ರ ಇಲ್ಲ, ಸೆಕೆಂಡ್ ಪಾರ್ಟ್ ಕೂಡ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು how ammeter and voltmeter should be connected in a electric circuit. Okay, ಇದು ಸೆಕೆಂಡ್ ಪಾರ್ಟು. ಸೊ ನಿಮ್ದು ಹೋಮ್ಸ್ ಲಾ ಅದು 2 ಮಾರ್ಕ್ಸು ಮತ್ತೆ ಸೆಕೆಂಡ್ ಪಾರ್ಟ್ ಅದು ಇನ್ನೊಂದು 2 ಮಾರ್ಕ್ಸು. ಸೊ ಈ ತರ ಏನಾದರೂ 2 ಪಾರ್ಟ್ ಕ್ವಶನ್ ಬಂದ್ರೆ 4 ಮಾರ್ಕ್ಸ್ ಇಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಹೌ ಆಮ್ಮೀಟರ್ ಅಂಡ್ ವೋಲ್ಟ್ ಮೀಟರ್ ಶುಡ್ ಬಿ ಕನೆಕ್ಟೆಡ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಮ್ಮೀಟರ್ ಸೀರೀಸ್ ಅಲ್ಲಿ, ಸೊ ಸರ್ಕ್ಯೂಟ್ ಲೈನ್ ಇದ್ರೆ ಆಮ್ಮೀಟರ್ ಬಂದು ಸೀರೀಸ್ ಅಲ್ಲಿ ಕನೆಕ್ಷನ್ ಆಗಬೇಕು, ವೋಲ್ಟ್ ಮೀಟರ್ ಬಂದು ಪ್ಯಾರಲಲ್ ಕನೆಕ್ಷನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟರ್ ಅಂತ ಇದ್ರೆ ಸೊ ವೋಲ್ಟೇಜ್ ಹೇಗೆ ಮೆಷರ್ ಮಾಡ್ತೀರಾ, ಪ್ಯಾರಲಲ್ ಕನೆಕ್ಷನ್ ಇರಬೇಕು. ಓಕೆ, ಸೊ ಹಾಗೆ ಮರಿಬಾರ್ದು. ಆಮ್ಮೀಟರ್ ವೋಲ್ಟ್ ಮೀಟರ್ ಬರೆದ ಮೇಲೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಯಾವ ಸೈಡ್ ಇದೆ ಅಂತ ಕೂಡ ನೀವು ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಇದು ನಿಮ್ಮ ಫಸ್ಟ್ ಲಾ, ಅದು ಹೋಮ್ಸ್ ಲಾ. ಹಾಗೆ ಕಂಟಿನ್ಯೂಷನ್ ಕ್ವಶನ್ ಬಗ್ಗೆ ಆನ್ಸರ್. ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಸೊ ಸೆಕೆಂಡ್ ಕ್ವಶನ್ ಇನ್ನೊಂದು ಲಾ ಇರೋದ್ರ ಬಗ್ಗೆ ಮಾತಾಡೋದು. ಸೊ ಸೆಕೆಂಡ್ ಕ್ವಶನ್ ನಾವು ನೋಡಿದ್ರೆ ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಎಲೆಕ್ಟ್ರಿಸಿಟಿ ಟಾಪಿಕ್ ಅದು ಲಾಸ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ಹೀಟಿಂಗ್ ಡ್ಯೂ ಟು ಎಲೆಕ್ಟ್ರಿಸಿಟಿ ಕರೆಂಟ್ ಫ್ಲೋಯಿಂಗ್, ಹೀಟಿಂಗ್ ಡ್ಯೂ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಗಿವನ್ ಸರ್ಕ್ಯೂಟ್ ಅನ್ನೋದ್ರಲ್ಲಿ ಬರುತ್ತೆ. ಓಕೆ, ಸೊ ಸ್ಟೇಟ್ ಜೌಲ್ಸ್ ಲಾ. ಸೊ ಜೌಲ್ಸ್ ಲಾ ಅದು ಸ್ಟೇಟ್ಮೆಂಟ್ ಕೂಡ ನಿಮಗೆ ನೆನಪಿರಬೇಕು. ಓಕೆ, ಸೊ ಜೌಲ್ಸ್ ಲಾ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಅದು ಹೀಟಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಓಕೆ, ಸೊ ಹೀಟಿಂಗ್ ವಿಲ್ ಬಿ ಪ್ರಪೋರ್ಷನಲ್ ಟು ಐ ಸ್ಕ್ವೇರ್. ಓಕೆ, ಸೊ ದ ಹೀಟಿಂಗ್ ಪ್ರೊಡ್ಯೂಸ್ ಆರ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಅ ಗಿವನ್ ಕಂಡಕ್ಟರ್ is directly proportional to square of the current. ಅದಷ್ಟೇ ಅಲ್ಲ, the same one, it is directly proportional to the resistance and also it is directly proportional to time. Okay, so ಈ ಮೂರು ಕಂಬೈನ್ ಆಗಿ ಏನಾಗುತ್ತೆ, the heat produced in a conductor H will be equal to I square RT. so ಇಲ್ಲೂ ಕೂಡ ನೀವು ಈಕ್ವೇಶನ್ ನ ಬರೀಲೇಬೇಕು, ಮಿಸ್ ಮಾಡಬಾರ್ದು. ಸ್ಟೇಟ್ಮೆಂಟ್ ಬರೆದ್ರಿ, ಈಕ್ವೇಶನ್ ಬರಿಬೇಕು ಪ್ರತಿ ಸಲ, ಯಾಕೆ ಇದರಿಂದಾನೇ ನಿಮಗೆ 2 ಮಾರ್ಕ್ಸ್ ಸಿಗೋದು. ಓಕೆ, ಸೊ ಇದರಲ್ಲೂ ಕೂಡ ಇನ್ನೊಂದು ಕಂಟಿನ್ಯೂಷನ್ ಪಾರ್ಟ್ ಇದೆ. ಸೊ ನಾರ್ಮಲ್ ಆಗಿ ನಾನು ನಿಮ್ಗೆ ಆಲ್ರೆಡಿ ಹೇಳ್ದಾಗೆ, ಸೊ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಗೆ ಜನರಲ್ ಆಗಿ. ಸೊ ಇನ್ನೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಕ್ವಶನ್ ಕಂಬೈನ್ಡ್ ಆಗಿದೆ, ಅಥವಾ ನಿಮಗೆ ಬರೀ ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತ ಕೂಡ ಕೇಳ್ಬೋದು. ಓಕೆ, ಸೊ ಎರಡನೇ ಕ್ವಶನ್ ಇಲ್ಲಿ ಏನಪ್ಪಾ ಅಂತ ನೋಡಿದ್ರೆ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಅಂತ ಇದೆ. ಓಕೆ, ಸೊ ಇದೇನಿಲ್ಲ, ಇದು ಅಗೇನ್ ಜೌಲ್ಸ್ ಲಾ ಆಫ್ ಹೀಟಿಂಗ್ಗೆ ರಿಲೇಟೆಡ್ ಒಂದು ಕ್ವಶನ್. ಓಕೆ, ಸೊ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ಜನರಲಿ ಮುಂಚೆ ಹಳೆಯದು ಟಂಗ್ಸ್ಟನ್ ಬಲ್ಬ್, ಯೆಲ್ಲೋ ಕಲರ್ ಲೈಟ್ ಬರ್ತಿತ್ತಲ್ಲ, ಆ ಬಲ್ಬ್ ಯಾವ ತರ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಆ ಬಲ್ಬ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಜನರಲಿ ಅದರಲ್ಲೊಂದು ನಾವು ಹಳೆ ಬಲ್ಬ್ ಅಲ್ಲಿ ಇವಾಗ ನಿಮಗೆ ಕಾಣಿಸಲ್ಲ, ಬಟ್ ಹಳೆ ಬಲ್ಬ್ ಅಲ್ಲಿ ಒಂದು ಟಂಗ್ಸ್ಟನ್ ವೈರ್ ಇರೋದು ಈ ತರ. ಓಕೆ, ಸೊ ಈ ಟಂಗ್ಸ್ಟನ್ ವೈರ್ ಏನಾಗುತ್ತೆ, ನೀವು ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ
ಎಲೆಕ್ಟ್ರಿಕಲ್ ಎನರ್ಜಿ ಬಂದು ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹೀಟ್ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಏನಾಗುತ್ತೆ, ಈ ಫಿಲಮೆಂಟು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಹೀಟ್ ಆಗುತ್ತೆ ಅಂದರೆ ಇದು ಬ್ರೈಟ್ ಆಗಿ ಏನಂತಾರಲ್ಲ, ಸೆಕೆಂಡ್ ಪಾರ್ಟ್ ಇದೆ ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಕಂಟಿನ್ಯೂಷನ್ ಪಾರ್ಟ್ ಇದೆ, ನೀವು ನೋಡ್ಬೋದು ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಅಂತ ಕೇಳಿದ್ದಾರೆ. ಓಕೆ, ಇದೇನಿಲ್ಲ, ಈ ವರ್ಕಿಂಗ್ ಆಫ್ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಮೇಲೇನೆ ಡಿಪೆಂಡ್ ಆಗಿದೆ. ಅದಕ್ಕೆ ಎರಡು ಕ್ವಶನ್ ಕೂಡ ನಿಮಗೆ ಕಂಬೈನ್ ಮಾಡಿ ಕೇಳಿದ್ದಾರೆ. ಓಕೆ, ಸೊ ಹಾಗಾದ್ರೆ ಈ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಅಲ್ಲಿ ಲೈಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಈ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ ಅಲ್ಲಿ ಲೈಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಫಿಲಮೆಂಟ್ ಬಲ್ಬ್ ಅಂದ್ರೆ ಏನಿಲ್ಲ, ಮೊದಲು ತುಂಬಾ ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು ಬಲ್ಬ್. ಸೊ ಅದರೊಳಗೆ ಒಂದು ಮೆಟಲ್ ವೈರ್ ಇರುತ್ತೆ, ಯೆಲ್ಲೋ ಕಲರ್ ಲೈಟ್ ಪ್ರೊಡ್ಯೂಸ್ ಆಗೋದು. ಇವಾಗ LED ಲೈಟ್ ಬರೋದಕ್ಕೆ ಮುಂಚೆ ಇದ್ದಿದ್ದು. ಓಕೆ, ಸೊ ಹೇಗೆ ವರ್ಕ್ ಆಗುತ್ತಪ್ಪ ಅಂದ್ರೆ ಅದರಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಒಂದು ಟಂಗ್ಸ್ಟನ್ ಅನ್ನೋ ವೈರ್ ಇರುತ್ತೆ. ಓಕೆ, ಸೊ ನೀವು ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಈ ಟಂಗ್ಸ್ಟನ್ ವೈರು ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೀಟಿಂಗು ಜೌಲ್ಸ್ ಲಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿ ಏನಾಗುತ್ತೆ, ಸೊ ಇದು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಟಂಗ್ಸ್ಟನ್ ವೈರು ಜೌಲ್ಸ್ ಲಾ ಬೇಸಿಸ್ ಮೇಲೆ ಹೀಟ್ ಆಗಿ ಗ್ಲೋ ಆಗಕ್ಕೆ ಸ್ಟಾರ್ಟ್ ಆಗಿ ನಿಮಗೆ ಲೈಟನ್ನು ಕೊಡುತ್ತೆ. ಓಕೆ, ಸೊ ಇದು ನಿಮ್ಮ ಎರಡು ಪಾರ್ಟು ಆನ್ಸರ್ ಇದಕ್ಕೆ. ಸೊ ಇವೆರಡು ಇಂಪಾರ್ಟೆಂಟ್ ಲಾ ಇದು ಕೂಡ. ಸೊ ಬರೀ ಲಾ ಕೇಳಿದ್ರೆ ನೀವೇನು ಮಾಡಬೇಕು, ಅದರ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡಬೇಕು, ಹಾಗೆ ಅದಲ್ದೇನೆ ಈಕ್ವೇಶನ್ ಕೂಡ ಬರಿಬೇಕು. ಓಕೆ, ಸ್ಟೇಟ್ಮೆಂಟು ಮತ್ತೆ ಈಕ್ವೇಶನ್ನು ಪ್ರತಿ ಸಲ ಎಲ್ಲೇ ಕೂಡ ನೀವು ಲಾ ಕೇಳಿದ್ರೆ ಸೊ ಇವೆರಡು ನೀವು ಬರೀಲೇಬೇಕಾಗತ್ತೆ. ಓಕೆ, ಸೊ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಂದ್ರೆ ಜನರಲಿ ರೆಸಿಸ್ಟರ್ಸ್ ಬಗ್ಗೆ ತುಂಬಾ ಕ್ವಶನ್ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ರೆಸಿಸ್ಟರ್ ಬಗ್ಗೆ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿರ್ಬೋದು, ಮೊದಲನೇದು ಡಿಫೈನ್ ರೆಸಿಸ್ಟೆನ್ಸ್. ಓಕೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವಾಟ್ ಈಸ್ ರೆಸಿಸ್ಟೆನ್ಸ್ ಅಂತ. ಸೊ ಏನ್ ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಈಸ್ ದಿ ಆಪೋಸಿಷನ್. ಓಕೆ, ಸೊ ಏನಿದು, ಇದೊಂದು ಆಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್. ಸೊ ಚಾರ್ಜಸ್ ಒಂದ್ ಸೈಡ್ ಇಂದ ಮೂವ್ ಆಗ್ತಿದ್ರೆ ಅದನ್ನ ಆಪೋಸ್ ಮಾಡೋ ಫೋರ್ಸೇ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ತರ ಇಷ್ಟೇ ಮಾತ್ರ ಕೇಳಿದ್ರೆ ನಿಮ್ಗೆ 1 ಮಾರ್ಕ್ ಕ್ವಶನ್, ಶಾರ್ಟ್ ಆನ್ಸರು. ಸೊ ಒಂದ್ ಲೈನ್ ಅಲ್ಲಿ ನಿಮ್ಮ ಆನ್ಸರ್ ಮುಗ್ದೋಗುತ್ತೆ. ಸೊ ಅದಾದ್ಮೇಲೆ ರೆಸಿಸ್ಟೆನ್ಸ್ ಬಗ್ಗೆ ಇನ್ನೊಂದ್ ತರ ಕ್ವಶನ್ ಕೇಳ್ಬೋದು 2 ಮಾರ್ಕ್ಸ್ಗೆ ಅಥವಾ 4 ಮಾರ್ಕ್ಸ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಓಕೆ, ಸೊ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಿಮಗೆ ಕ್ವಶನ್ ಕೇಳಿದರೆ, ಈ ಕ್ವಶನ್ ಜನರಲ್ ಆಗಿ 2 ಮಾರ್ಕ್ ಕ್ವಶನ್ ಆಗಿರುತ್ತೆ. ಸೊ ನೀವು ವಿಡಿಯೋ ನೋಡಿದ್ರೆ ಅಥವಾ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಸೊ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೆಸಿಸ್ಟೆನ್ಸ್ ಏನೇಂದ್ರ ಮೇಲೆ ಡಿಪೆಂಡ್ ಆಗಿದೆ. ಮೊದಲು ಇಟ್ ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದಿ ಕಂಡಕ್ಟರ್. ಓಕೆ, ಸೊ ಈ ರೆಸಿಸ್ಟೆನ್ಸ್ ಅನ್ನೋದು ಲೆಂತ್ ಎಷ್ಟಿದೆ ಕಂಡಕ್ಟರ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಂತ್ ಜಾಸ್ತಿ ಆದಂಗೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಲೆಂತ್ ಆಫ್ ದಿ ಕಂಡಕ್ಟರ್ ಇದನ್ನೇ ಅಥವಾ ಎಲ್ ಅಂತ ಕರೆಯೋಣ. ಸೊ ಎಲ್ ಆಯ್ತು. ಸೊ ಇದಾದ್ಮೇಲೆ ಏರಿಯಾ ಆಫ್ ದಿ ಕಂಡಕ್ಟರ್ ಅಥವಾ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಕರಿತೀವಿ. ಡಿಪೆಂಡ್ ಆಗಿದೆ. ಯೂನಿವರ್ಸಿಟಿ ಸೆಕೆಂಡ್ ಒನ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಡೈರೆಕ್ಟ್ ಆಗಿ. ಓಕೆ, ಸೊ ನೆಕ್ಸ್ಟ್ ಈ ರೆಸಿಸ್ಟರು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದ್ರೆ ಏರಿಯಾ ಆಫ್ ದಿ ಕಂಡಕ್ಟರ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಓಕೆ, ಸೊ ನಮ್ಮ ಕಂಡಕ್ಟರ್ದು ಏರಿಯಾ ಎಷ್ಟಿದೆ, ಜಾಸ್ತಿ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಸೊ ಇನ್ನೊಂದು ಫ್ಯಾಕ್ಟರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೆಸಿಸ್ಟೆನ್ಸ್ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್. ಕಂಡಕ್ಟರ್ದು ಏರಿಯಾ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂರನೇದು, ಇದಿಷ್ಟೇ ಅಲ್ಲ, ಮೆಟೀರಿಯಲ್ ಯಾವ್ದಿದೆ ಅನ್ನೋದು ಕೂಡ ಇಂಪಾರ್ಟೆಂಟು. ಸೊ ಮೆಟೀರಿಯಲ್ಸ್ ನೇಚರ್. ಸೊ ನೇಚರ್ ಆಫ್ ಮೆಟೀರಿಯಲ್, ಯಾವ ಮೆಟೀರಿಯಲ್ ಯೂಸ್ ಮಾಡ್ತಿದ್ವಿ, ಮೆಟೀರಿಯಲ್ ಚೇಂಜ್ ಆದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಚೆಕ್ ಮಾಡಿದ್ರೆ ಸಿಲ್ವರು ಲೀಸ್ಟ್ ಕಂಡಕ್ಟಿಂಗು, ಸೊ ಸಾರಿ ಸಿಲ್ವರು ಕಂಡಕ್ಟಿಂಗ್ ಮೆಟೀರಿಯಲ್
ರೆಸಿಸ್ಟೆನ್ಸ್ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಸೊ ಅದೇ ತರ ನೀವು ನೆಕ್ಸ್ಟ್ ಕಾಪರ್ಗೆಲ್ಲ ಹೋದ್ರೆ ಸಿಲ್ವರ್ಗಿಂತ ರೆಸಿಸ್ಟೆನ್ಸ್ ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ. ಓಕೆ, ಸೊ ನೇಚರ್ ಆಫ್ ದಿ ಮೆಟೀರಿಯಲ್. ಫೈನಲಿ ರೆಸಿಸ್ಟೆನ್ಸ್ ಟೆಂಪರೇಚರ್ ಮೇಲೂ ಕೂಡ ಡಿಪೆಂಡ್ ಆಗಿದೆ. ಸೊ ಲಾಸ್ಟ್ ಒನ್ ಟೆಂಪರೇಚರ್. ಓಕೆ, ಸೊ ಟೆಂಪರೇಚರ್ ಚೇಂಜ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನಾದರೂ 2 ಮಾರ್ಕ್ಸ್ ಕೇಳಿದ್ರೆ ಇದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. 2 ಮಾರ್ಕ್ಸ್ ಕೇಳಿದ್ರೆ 2, 4 ಮಾರ್ಕ್ಸ್ ಕೇಳಿದ್ರೆ 4 ಕೂಡ ಬರಿಬೇಕಾಗತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಗ್ಗೆ ನೋಡಿದ್ವಿ. ಸೊ ರೆಸಿಸ್ಟೆನ್ಸ್ ಅಲ್ಲಿ ಇನ್ನೊಂದು ಸಬ್ ಟಾಪಿಕ್ ಇತ್ತು ರೆಸಿಸ್ಟಿವಿಟಿ ಅಂತ. ಅದ್ರದ್ದು ಕೂಡ ನಿಮ್ಗೆ 1 ಮಾರ್ಕ್ ಕ್ವಶನ್ ಆಗಿ ಕೇಳ್ಬಹುದು. ಓಕೆ, ಇಲ್ಲಿ ನೋಡ್ಬೋದು ವಾಟ್ ಈಸ್ ರೆಸಿಸ್ಟಿವಿಟಿ ಅಂತ ನಿಮ್ಗೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಕೆಲವು ಸತಿ ಏನಾಗುತ್ತೆ, ಇದ್ರ ಡೆಫಿನೇಷನ್ ನಿಮ್ಗೆ ನೆನಪಿಲ್ಲ ಅಂದ್ರೆ ಇದ್ರದ್ದು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಓಕೆ, ಸೊ ರೆಸಿಸ್ಟಿವಿಟಿ ಫಾರ್ಮುಲಾ ಏನು ನೀವು ಬರೆದ್ರೆ ರೋ ಇಸ್ ಈಕ್ವಲ್ಸ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಅಂತ. ಇದು ನಿಮ್ದು ರೆಸಿಸ್ಟಿವಿಟಿದು ಫಾರ್ಮುಲಾ. ಓಕೆ, ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಈ ಫಾರ್ಮುಲಾ ನೋಡ್ಕೊಂಡು ಹೇಳ್ತೀನಿ ಅಂದ್ರೆ ಡೆಫಿನೇಷನ್, ದ ರೆಸಿಸ್ಟಿವಿಟಿ ಆಫ್ ಅ ಮೆಟೀರಿಯಲ್ ಇಸ್ ದಿ ರೆಸಿಸ್ಟೆನ್ಸ್ ಮೆಜರ್ಡ್. Okay, the resistance measured per unit length and per unit cross sectional area. A ಬಂದು ಏರಿಯಾ, ಎಲ್ ಬಂದು ಲೆಂತ್ ಅಲ್ವಾ. ಸೊ ರೆಸಿಸ್ಟಿವಿಟಿ ಅಂದ್ರೆ ಏನಿಲ್ಲ, ನೀವು ರೆಸಿಸ್ಟೆನ್ಸ್ ಮೆಷರ್ ಮಾಡೋದು ಇನ್ ಅ ಗಿವನ್ ಯೂನಿಟ್ ಏರಿಯಾ ಅಂಡ್ ಯೂನಿಟ್ ಲೆಂತ್. ಓಕೆ, ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ ಈಸಿಯಾಗಿ ಸಿಕ್ಬಿಡುತ್ತೆ.